ಸೋನಿ ಟಿ ವಿಯಲ್ಲಿ ಕಾಮನ್ವೆಲ್ತ್ ಗೇಮ್ ಆಗ್ತಾಯಿದೆ. ಇದು ತುಂಬ ಜನಕ್ಕೆ ಗೊತ್ತಿರಲಿಕ್ಕೆ ಇಲ್ಲ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಬರೀ ಧಾರಾವಾಹಿಗಳನ್ನೇ ನೋಡೋದು ಜಾಸ್ತಿ. ಮನೆಯ ಧಾರಾವಾಹಿಗಳನ್ನ ಹಾಕ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದರಲ್ಲೇ ನೇತಾಡ್ಕೊಂಡಿರ್ತಾರೆ. ನೀವು ನಿಮ್ಮ ಮಕ್ಕಳ ಮುಂದೆ ಈ ಥರ ಧಾರಾವಾಹಿಗಳನ್ನ ಹಾಕ್ಕೊಂಡು ಕೂತ್ರೆ ಅವರು ಮುಂದೆ ಏನು ಕಲಿತಾರೆ? ಅದಕ್ಕೆ ಮಕ್ಕಳ ಮುಂದೆ ಆದಷ್ಟು ಈ ಕಾಮನ್ವೆಲ್ತ್, ಒಲಿಂಪಿಕ್ಸ್ ಆದಷ್ಟು ಈ ಗೇಮ್ಗಳನ್ನು ನೋಡಿ ಅವರಿಗೊಂದು ಮೋಟಿವೇಶನ್ ಸಿಗುತ್ತೆ, ಅವ್ರ ಲೈಫಿಗೂ ಮೋಟಿವೇಶನ್ ಆಗುತ್ತೆ, ಅವ್ರಿಗೊಂದು ಸ್ಫೂರ್ತಿ ಆಗುತ್ತೆ. ಅವರು ಜೀವನದಲ್ಲಿ ಏನಾದ್ರು ಮಾಡಬೇಕು, ಸಾಧನೆ ಮಾಡಬೇಕು ಅಂತ ಕಲೀಲಿಕ್ಕೆ ಅವ್ರಿಗೊಂದು ಮೋಟಿವೇಶನ್ ಆಗುತ್ತೆ. ಹಾಗೆ ಈ ಮನೆಯಾಳು ಧಾರಾವಾಹಿಗಳನ್ನ ಹಾಕೋದು ಬಿಟ್ಟು ಜಾಸ್ತಿ ಈ ಕ್ರೀಡೆಗಳನ್ನ ನೋಡಿ. ನಿಮಗೆ ಅಲ್ದಿದ್ರೂ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನೀವು ಬೆಳಗ್ಗೆಯಿಂದ ಮನೆಯಾಳು ಧಾರಾವಾಹಿಗಳನ್ನ ಹಾಕ್ಕೊಂಡು ನೋಡಿದರೆ ಅದರಲ್ಲಿ ಏನೂ ಕಲೀಲಿಕ್ಕಿರಲ್ಲ. ಗಂಡ ಹೆಂಡತಿ ಮದುವೆ ಆಗಿರ್ತಾರೆ, ಅದ್ರ ಮಧ್ಯೆ ಒಬ್ಬಳು ಬರೋದಂತೆ, ಅವ್ರನ್ನ ಬೇರೆ ಮಾಡೋದಂತೆ, ಡ್ರೈವರ್ಸ್ ಕೊಡಿಸೋದಂತೆ. ಇದು ನೋಡಿ ಎಲ್ಲ ಧಾರಾವಾಹಿಯಲ್ಲೂ ಬರೀ ಇದೆ. ಯಾಕಂದರೆ ಅವ್ರಿಗೆ TRP ಬೇಕಲ್ಲ. ಇದೆಲ್ಲ ಇಲ್ದಿದ್ರೆ, ಮಸಾಲೆ ಹಾಕದೇ ಇದ್ದರೆ ಟೇಸ್ಟ್ ಬರಲ್ಲಲ್ಲ. ಅದೇ ಥರ ಈ ಟಿ ವಿ ಧಾರಾವಾಹಿಯವರು ಕೂಡ ನಿಮಗೆ ಚೆನ್ನಾಗಿರೋ ಫ್ಯಾಮಿಲಿ ಮಧ್ಯೆ ಯಾರನ್ನಾದ್ರೂ ನುಗ್ಗಿಸ್ತಾ ಇದ್ದಿದ್ರೆ ಅವ್ರಿಗೆ TRP ಬರೋಲ್ಲ.